ಬಿಗ್ ಬಾಸ್ ವಿನ್ನರ್ ಹನುಮಂತ ಇದೀಗ ದಿಢೀರ್ ಲೈವ್ ಬಂದಿದ್ದಾರೆ. ಸೊ ಬನ್ನಿ ಏನು ಹೇಳಿದ್ರು ನೋಡ್ಕೊಂಬರೋಣ. ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಡಿ ವೀಕ್ಷಕರೇ. ಸ್ನೇಹಿತರೆ, ಇದೀಗ ಬಿಗ್ ಬಾಸ್ ಮನೆಯ ಟ್ರೋಫಿಯನ್ನು ಗೆದ್ದಂತಹ ಹನುಮಂತ ಅವರು ಇದೀಗ ಫಸ್ಟ್ ಟೈಮ್ ಲೈವ್ ಬಂದು ಅಭಿಮಾನಿಗಳಿಗೆ ವಿಶ್ ಮಾಡಿದ್ದಾರೆ. ಏನಕ್ಕಪ್ಪ ಅಂತ ಅಂದರೆ, ಇದೀಗ ಬಿಗ್ ಬಾಸ್ ಟ್ರೋಫಿ ಗೆಲ್ಲಲು 5 ಕೋಟಿ ಜನ ಮುಖ್ಯವಾದ ಕಾರಣ ಅಂತಾನೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಅವರಿಗೆ ವಿಶ್ ಮಾಡಿ ಧನ್ಯವಾದವನ್ನು ಹೇಳಿದ್ದಾರೆ. ಇದೀಗ ಲೈವ್ ಬರ್ತಿದ್ದಂತೆ ಅನೇಕರು ಹನುಮಂತನಿಗೆ ನೋಡಿ ಅನೇಕರು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಹಳ್ಳಿ ಹೈದನ ತಾಕತ್ತು ಎಂಥದ್ದು ಅನ್ನೋದು ಬಿಗ್ ಬಾಸ್ ನೋಡುವರಿಗೆ ಗೊತ್ತು ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ಯಾಂಡರ್ಡ್ಗಳಾಗಿ ಮೆರೆತಿದ್ದವರು, ಒಂದೇ ಶರ್ಟು ಒಂದೇ ಪಂಚೆಯಲ್ಲಿ ಮಿಂಚಿದ ರಾಜ ಅದು ಹನುಮಂತ. ಈ ಒಂದು ರಾಜ ಕೊನೆಗೂ ತನ್ನ ರಾಜ್ಯಭಾರವನ್ನೆಲ್ಲ ಹಾಳಿ ಕೊನೆಗೆ ಒಂದು ದೊಡ್ಡ ಒಂದು ಟ್ರೋಫಿಯನ್ನು ಪಡ್ಕೊಂಡಿದ್ದಾರೆ. ಸೊ ಈ ಒಂದು ವಿಚಾರ ಅನೇಕರು ನೋಡಿ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಅನೇಕ ಅಭಿಮಾನಿಗಳು ಈ ಒಂದು ಸಂತೋಷದ ಕ್ಷಣದಲ್ಲಿ ಪಟಾಕಿ ಸಿಡಿದು ಅವರಿಗೆ ಸ್ವಾಗತ, ಸನ್ಮಾನ ಎಲ್ಲವನ್ನ ಮಾಡಲು ಕಾಯ್ತಾ ಇದ್ರು. ಸೊ ಈ ಒಂದು ವಿಡಿಯೋ ನೋಡಿದರೆ ಎಂಥವ್ರಿಗೂ ಕೂಡ ಒಂದು ಆನಂದದ ಬಾಷ್ಪ ಕೂಡ ಬರುತ್ತೆ ವೀಕ್ಷಕರೇ. ಹೌದು, ಸದ್ಯ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಗೆಲುವಿಗೆ 5 ಕೋಟಿ ಜನ ಇದೀಗ ವೋಟ್ ಮಾಡಿ ಸಪೋರ್ಟ್ ಮಾಡಿದ್ರು. ಸೊ ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಅಷ್ಟು ಜನ 5 ಕೋಟಿ ಜನರಿಗೆ ಧನ್ಯವಾದಗಳನ್ನು ಹೇಳಲು ಇದೀಗ ನಿಮ್ಮ ಪ್ರೀತಿ ಹೀಗೆ ಇರಲಿ, ನನ್ನ ಮೇಲೆ ಇನ್ನು ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ ಅಂತ ಹೇಳ್ತಾ ಹನುಮಂತು ಅವರು ಇವತ್ತು ಲೈವ್ ಬಂದಿದ್ದಾರೆ ವೀಕ್ಷಕರೇ. ಸೊ ಹನುಮಂತು ಲೈವ್ ಬರ್ತಿದ್ದಂತೆ ಎಲ್ಲರೂ ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಸೊ ಅಭಿಮಾನಿಗಳು ಹನುಮಂತನನ್ನು ಇನ್ನಷ್ಟು ಜಾಸ್ತಿ ಸಪೋರ್ಟ್ ಮಾಡ್ತಾರೆ, ಇನ್ನಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನು ಕಳಿಸ್ಕೊಡ್ತಾರೆ. ಯಾಕಂದರೆ ಹಳ್ಳಿ ಹೈದನಿಗೆ ಯಶಸ್ಸು ಇನ್ನೂ ಮುಖ್ಯ. ಸೊ ಹನುಮಂತು ವಿನ್ನರ್ ಆಗಿ ಲೈವ್ ಬಂದಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.